ಅಂದು ನಿನ್ನ ಸಹೋದರರು ಕನಿಕರವಿಲ್ಲದ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿಯೋಣ ಒಂದು ಒಳದ ನೀರನ್ನು ಕೊಟ್ಟು ನಿನ್ನ ವಂಶವನ್ನು ಸರ್ವನಾಶ ಮಾಡಿದ ಆ ದುರ್ಯೋಧನ ವಂಶವನ್ನು ನಾಶ ಮಾಡುವೆನೆಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ನಿನ್ನ ಶಪಥ ಏನಾಯಿತು ನನ್ನ ಹರ್ಬಟ ಏನಾಯಿತು ಈ ಸೌಬಲ ರಾಜ ಶಕುನಿಯ ಮಾತುಗಳನ್ನು ಅಲ್ಲೆಗಳೆಯುತ್ತಿರುವ ಹದಮ ಮರುಳುಗಳೇ ಸತ್ತು ಬೇಕಿ ಕುಕ್ಷಿ ಬಗೆವ ಕೋಟ ಕಂಠಗಳ ಕರ್ಕಶಕ್ಕೆ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನ ಗೈಯುತ್ತಿರುವ ಪ್ರಚಂಡ ಭಾರತ ತಾಂಡವ ಅಖಂಡ ಭರತ ಖಂಡವನ್ನೇ ಕುಹಕ ಕುಕ್ಷೀಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನೀ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರಾಂಶಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯ ಅಂದು ನೀನು ನಮಗೆ ಒಂದು ಹಿಡಿ ಹನ್ನ ಒಳಲೆ ನೀರನ್ನು ನೀಡುತ್ತಿದ್ದ ಸುಯೋಧನ ಹಿಡಿ ಹನ್ನ ಒಳಲೆ ನೀರು ನಮ್ಮಗಳ ನೀಡುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸೇರಿ ಅದನ್ನೆಲ್ಲವನ್ನು ನನಗಿಟ್ಟು ನಿನ್ನ ಸರ್ವನಾಶದ ಹೊರೆಯನ್ನು ಒಪ್ಪಿಸಿ ಒಬ್ಬೊಬ್ಬರಾಗಿ ಹತರಾಗಿ ಹೋದರು ಸುಯೋಧನ. ಒಬ್ಬೊಬ್ಬರಾಗಿ ಹತರಾಗಿ ಹೋದರು. ಈಗಲೂ ಅವ್ರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನ ಸ್ತುತಿ ಪಟದಲ್ಲೆಳೆಯದೆ ಉಳಿದಿರುತ್ತದೆ. ಋಷವಾಗಿ ನೊಂದು ಬೆಂದು ಕುಕ್ಷವಾಗಿರುವ ನನ್ನ ಈ ದೇಹವನ್ನು ಹಣುವಾಗಿ ವಿಚಿತ್ರವಾಗಿ ತುಂಡರಿಸಿ ಮಾಡಿದರು. ಸೇಡು ಸೇಡಿದ ಸೇಡು ರಕ್ತಕ್ಕೆ ರಕ್ತ ಮುಯಿಗೆ ಮುಯಿ ಎಂಬ ವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನ ನುಡಿದಿಲ್ಲ ಸುಯೋಧನ. ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನ ನುಡಿದಿಲ್ಲ. ಅಂದಿನಿಂದ ನನ್ನ ಈ ಸಹೃದಯವು ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದೆ ಸುಯೋಧನ. ಕಾಳ ಸರ್ಪವಾಗಿದೆ.
ಸಹೋದರರು 99 ಮಂದಿ ಚಿನ್ನ ಮುಂಡಲಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಂಜನ ಮೂಡಿಸುವೆನು. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನ ಕೇಳು. ನಾನು ಸಹ ಸಮಸ್ತ ಸಮಾಂತರ ರಾಜರನ್ನು ಓಲೈಸಿಕೊಂಡು ಏಕಚಕ್ರಾಧಿಪತಿಯಾಗಿ ಸಮಸ್ತ ಸಮಾಂತರ ರಾಜರನ್ನು ಓಲೈಸಿಕೊಂಡು ಸೌಬಲ ರಾಜ ಗಾಂಧಾರ ವಂಶೋದ್ಧಾರಕ ಸೌಬಲ ರಾಜ, ಸಹೋದರರೇ, ಸಾಮಂತರರೇ, ಈ ರೀತಿ ಈ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನೀ ಕುಟಿಲ ತಂತ್ರದಿಂದ ಅದು ನಾಶವಾಗಿ ಹೋಯಿತು. ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಮಾಡಿತು. ಹಾಗಿದ್ದನ್ನು ಚಿಂತಿಸಿ ಪ್ರಯೋಜನವಿಲ್ಲ ಸುಯೋಧನ. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು, ಅದರಲ್ಲೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರು ಹೇಳಿದ ನುಡಿಯನ್ನು ಅನುಸರಿಸಿ ನಿನ್ನನ್ನು ಹೊಡಿಗಡಿಗೂ ಅಡ್ಡದಾರಿಗಳಿಸಿ ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮುಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರನ್ನು ನಾಶಪಡಿಸದೆ ಹೊರತು ಈ ಸೌಬಲ ರಾಜ ಶಕುನಿಗೆ ಶಾಂತಿಯಲ್ಲಿಹುದು ಕೌರವೇಶ್ವರ, ವಿಶ್ರಾಂತಿಯಲ್ಲಿಹುದು. ದ್ವೇಷದ ಜ್ವಾಲೆಯು ತಗದಗ ನುರಿಯಲು ಆರಂಭಿಸಿದೆ. ತಗದಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಗೌರವ. ತಗದಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಗೌರವ, ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದುಂಟೆ ಕುರುವಂಶಜರು. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದುಂಟೆ ಕುರುವಂಶಜರು. ತಗದಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು ಕೌರವ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಈ ಸೆರೆಮನೆ ಸಾವು. ಅಣ್ಣ
ಸಾವು ದಗ 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 ನೆತ್ತಿಗೆ ದೇಶ ಜ್ವಾಲೆ ದಯಿಸುತ್ತಿರುವುದು ಲೋಕಕರಾಳ ದೂರ್ವರಲಪ್ಪನೆ ಉಳಿದಿಹನೇಗ ತೀರಿಸಲಂತರ ಸಾಲವ ಬೇಗ ದೂರ್ವರಲಪ್ಪನೆ ಉಳಿದಿಹನೇಗ ತೀರಿಸಲಂತರ ಸಾಲವ ಬೇಗ ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಎಮ್ಮರವಾಗಿದೆ ಎಣ್ಣೆಯ ಸೇಡು ಕಟಾಣದಲ್ಲಿ ಒಂದು ಕೌರವ ನಾಡು ಎಮ್ಮರವಾಗಿದೆ ಎಣ್ಣೆಯ ಸೇಡು ಕಟಾಣದಲ್ಲಿ ಒಂದು ಕೌರವ ನಾಡು ದಗ 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 ನೆತ್ತಿದ ದೇಶ ಜ್ವಾಲೆ ಲೋಕಕರಾಳ ದಗ 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 ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಜಯಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನಿಡಿಸುವೆನು ನರಕದ ಮಾರ್ಗವನ್ನಿಡಿಸುವೆನು ನರಕದ ಮಾರ್ಗವನ್ನಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಓಹೋ, ಅಷ್ಟೈಶ್ವರ್ಯ ಸಂಪನ್ನ ಕುರುಚಕ್ರೇಶ್ವರ ಆ ನಿನ್ನ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜೇದ್ರತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲದೆ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಲ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಧ್ವಂಸ ಮಾಡಿಬಿಡಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಉಚಿತವಾದ ಕಾರ್ಯವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಮಾವ. ನಿನ್ನ ಮೇಲಿನ ವೈಯಕ್ತಿಕ ಪ್ರೇಮದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಸಹೋದರ ಮಾವ, ಹೊಂಡಗಳನ್ನು ಭೇದಿಸಿ ಛಲದ ಕೈಸಿ ನಗವೆನು. ಭಲೇ ಭಲೇ ಸಹೋದರ. ಹೊಂಡಗಳನ್ನು ಭೇದಿಸಿ ಛಲವ ಧರಿಸಿ ನಗವೆನು. ಮೊದಲು ಬರುವಾದ ಮರನ್ನು ಸಿಗವ ತೆಗೆದು ಬರುವೆನು. ಮುದಲಿ ಬರುವಾದ ಮರನ್ನು ಛಲವ ಧರಿಸಿ ಬರುವೆನು. ಪರಸ್ಪರದ ಗೋಪಿಗಳು ಹಲವ ಮಗುವ ಹೆಚ್ಚನು, ಹಲವ ಮಗುವ ಹೆಚ್ಚನು, ಹಲವ ಮಗುವ ಹೆಚ್ಚನು. ಭಲೇ ಭಲೇ ಸಹೋದರ. ಆಸ್ತಿವಾದಿಗೆ ಬಂದಿರುವಂತೆ ನಾಳಿನ ಪ್ರಾತ ಕಾಲ ನಮ್ಮ ಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಗಜ. ಏನು ತಮ್ಮ? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆದಪ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಂಟಿ ಆದಗತ್ಯನಾದ ವಿಧವದ ಮಗು ಜಾಪರಿಯನ್ನು ಒಪ್ಪಿಸುವಂತೆ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಅಣ್ಣ, ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಆ ಭಕ್ತರ ಆತಿಥ್ಯವನ್ನ ಸ್ವೀಕರಿಸಿ
ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ತಮ್ಮ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ಕೊಲ್ಲನಿಗೆ ಅತಿಥಿ ಸಿಗ್ತಾರೋ ನನಗೊಪ್ಪದು ಅಣ್ಣ, ನನಗೊಪ್ಪದು. ನೀನೇನಾದರೂ ಆ ಕೃಷ್ಣನ ಸಂಧಿಗೆ ಸಮ್ಮತಿಸಿ ಒಪ್ಪಿಗೆಯನ್ನು ಕೊಟ್ಟೆ ಆದರೆ ನಮ್ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಸಹೋದರ, ಎಚ್ಚರ ಅಣ್ಣ, ಎಚ್ಚರ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲೇರೋ ಗಲ್ಲನ ಮರ್ಮವ ತಿಳಿಯದೆ ಪೈದುಡುಕುವುದೇ. ನಲ್ಲೇರೋ ಗಲ್ಲನ ಮರ್ಮವ ತಿಳಿಯದೆ ಪೈದುಡುಕುವುದೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಹೋಗಲವೇ ವಿನಾಶವಾಗುವ ಎಚ್ಚರಿಕೆ, ಎಚ್ಚರಿಕೆ. ಹೋಗಲವೇ ವಿನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲೇರೋ ಗಲ್ಲನ ಮರ್ಮವ ತಿಳಿಯದೆ ಪೈದುಡುಕುವುದೇ. ನಲ್ಲೇರೋ ಗಲ್ಲನ ಮರ್ಮವ ತಿಳಿಯದೆ ಪೈದುಡುಕುವುದೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ, ಆ ಗೊಲ್ಲನಿಗೆ ಹತ್ತಿದ ಸತ್ಕಾರ ಒಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಸಹೋದರ. ಅಭಿಮಾನಶಾಲಿಯಾದ ಎನ್ನ ಪ್ರಿಯ ಸಹೋದರ, ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೇನು ಮಾವ, ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲರೆ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧ ಎಂದು ಪ್ರತಿಭಟಿಸಲೇ? ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಕೇವಲ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನು ನೀನು ಹೇಳುವಂತಹ ಮಾವ, ಕೃಷ್ಣ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನ ವೈರಾಗ್ಯ ದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕಪಟಿ ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು. ನಿಜ ಮಾವ. ಕಂಸನನ್ನು ವಧಿಸಿ ಹರುಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ದರ್ಪಿತ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತನಾದ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ
ನಾಶಪಡಿಸುವ ಸುಯೋಗವು ನಿನಗೊದಗಿರುವುದು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನೇ ವಹಿಸಿದ್ದೇ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಸಂಕಟದಿಂದ ಆ ಅರ್ಜುನ ನಿನ್ನನ್ನು ಪಾರು ಮಾಡಿರುವನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು 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 ಪಾಂಡವರೆಲ್ಲರೂ ಕೃಷ್ಣನಿಂದ ಬೇರೆ ಮಾಡಲಾಗದೆಯಾ? ಏಕೆ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಕೃಷ್ಣನ ಮಾತಿಗೆ ಮರುಳಾಗಿ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಶಕುನಿ, ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಅದನ್ನು ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಗ ನಡೆಯುವುದಿವಲ್ಲ. ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಮಾವ, ನಿನ್ನ ಸಲಹೆಯ ಹೊರತಾಗಿ, ಯುದ್ಧದ ಹೊರತಾಗಿ ಈ ದುರ್ಯೋಧನನು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಮಾವ. ಕೊಡುವುದಕ್ಕೆ ನಾನು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ, ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಕಳ್ಳ ಕೃಷ್ಣನು, ಅವನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಇನ್ನು ಸಭೆಗೆ ವೇಳೆ ಆಯಿತು, ನಡೆ ಕೌರವೇಶ್ವರ. ನಿನ್ನ ಸಲಹೆಯ ಹೊರತಾಗಿ ನಿಜ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಾನಿನ್ನು ಬರಲೇ? ನಡೆ ನಡೆ ಕುರುಕುಲ ಕೀಟವೇ ನಡೆ, ಎಲ್ಲವೋ ಕುರುಡನ ಮಗನೇ ನಡೆ. ನಿನಗೆ ಮರಣವು ನಿಶ್ಚಯ ನಡೆ. ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟಾಗ ನಾನು ನಿನ್ನನ್ನು ಬಲಿ ಕೊಡದೆ ಹೋದರೆ ನಾನು ಶಕುನಿಯೇ. ಶಕುನಿ ಎಂಬ ಮೂರಕ್ಷರಗಳ ಅರ್ಥವೇನೆಂದು ತಿಳಿದಿಯೇನ ಮೂಢ? ಈಗ ಕೇಳು. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಈ ನಿನ್ನಿ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ಮೂಲನೆ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರಗಳ ಅರ್ಥ. ಶಕುನಿಯಿಂದ ಕುರುವಂಶ ನಿರ್ನಾಮ. ಅಪ್ಪನಿಗೆ ಹುಟ್ಟು ಕುರುಡಾದರೆ ಮಗನಿಗೆ ಬುದ್ಧಿಯೇ ಕುರುಡು. ಅಧಿಕಾರದ ಗರ್ವದಿಂದ ಎಷ್ಟು ದಿನ ಮೆರೆಯುವೆಯೋ ಮೂಡ? ಅಧಿಕಾರವಿದೆ ಎಂದು ಎಷ್ಟು ದಿನ ತಾನೇ ಇರುವೆ? ಅಧಿಕಾರ
ಅಧಿಕಾರ ಬಲದಿಂದ ಕೊಂಬೆ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ ನಾನು ನೋಡು ದ್ರೋಹಿ ನಾನು ನೋಡು ಅಧಿಕಾರ 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 ಬಲದಿಂದ ಕೊಂಬೆ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡು ದ್ರೋಹಿ ನಾನು ನೋಡುವೆ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ಗೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ಗೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ತೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಗೌರವ ತೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನಿನ್ನ ಕುಲನಾಶ ಗೈಯುವುದೇ ನನ್ನದು ತಪ್ಪ ನಿನ್ನದು ತಪ್ಪ ಇದು ನನ್ನದು ತಪ್ಪ ನಿನ್ನದು ತಪ್ಪ ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಂಬೆ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಸೂರಧನಸು ಹಿಡಿದು ನಿಲ್ಲೋ ವೀರ ಪಾರ್ಥನು ಗೌರವ ಸೂರಧನಸು ಹಿಡಿದು ನಿಲ್ಲೋ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂರಧನ ಪಾಪ ಕರ್ಣ ಸೂರಧನಸು ಹಿಡಿದು ನಿಲ್ಲೋ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಚಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ನಿನ್ನ ತೊಡೆಯ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಂಬೆ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ದ್ರೋಹಿ ನಾನು ನೋಡುವೆ ಪರಮಾತ್ಮನೇ, ಎಂದಿಗೆ ನನ್ನ ತಲೆಯ ಮೇಲೆ ನಿನ್ನ ಅಭಯ ಹಸ್ತವನ್ನು ಇಡುವೆಯೋ? ಈ ಪಾಮರನಾದ ವಿದುರನಿಗೆ ಎಂದಿಗೆ ನಿನ್ನ ಪವಿತ್ರವಾದ ದರ್ಶನವನ್ನು ನೀಡುವೆಯೋ? ಪರಮಾತ್ಮ, ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಆ ಮಂಗಳ ಸ್ವರೂಪವು
ನನ್ನ ಹೃದಯ ಮಂದಿರದಲ್ಲಿ ನೆಲೆಗೊಂಡಿರುವುದು. ಸಕಲ ಜೀವಿಗಳಿಗೂ ಆಧಾರಭೂತನು, ಸಮಸ್ತಕ್ಕೂ ಕರ್ತನೆನಿಸಿಕೊಂಡಿರುವ ಅಂತಹ ಕರುಣಾನಿಧಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವಾಗ ಸಕಲ ಸೌಭಾಗ್ಯಗಳಿಂದ ಮೆರೆಯುತ್ತಿರುವ ಆ ಕೌರವೇಶ್ವರ ಅಮೋಘ ಸತ್ಕಾರವನ್ನು ಬಿಟ್ಟು ಈ ದೀನನಾದ ವಿದುರನ ಮುರುಕು ಜೋಪಡಿಗೆ ಬರುವನೆ, ನನ್ನನ್ನು ಜ್ಞಾಪಿಸಿಕೊಳ್ಳುವನೆ? ಇಲ್ಲ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ, ನನಗೆ ಬಹಳ ಹಸಿವಾಗುತ್ತಿರುವುದು ದೇವ. ನಿನಗಾಗಿ ನಿನ್ನ ನೈವೇದ್ಯಕ್ಕೆಂದಿಟ್ಟಿರುವ ಕ್ಷೀರವನ್ನು ನೀನಗರ್ಪಿಸಿ ನಾನೇ ಪಾನ ಮಾಡುವೆನು ಪರಮಾತ್ಮ. ವಾಸುದೇವ, ಇದು ನಿನಗರ್ಪಿತವಾಗಲಿ ತಂದೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇನ್ನೂ ನನ್ನ ಮೇಲೆ ದಯಬಾರದೇಕೆ ದೇವ? ತಮ್ಮ ದರ್ಶನವಾಗುವವರೆಗೂ ನಾನು ನಿನ್ನನ್ನೇ ಧ್ಯಾನಿಸುವೆನು ಪರಮಾತ್ಮ. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಪ್ರಭೋ ಮುರಾರಿ. ಪರಮಾತ್ಮ, ವಾಸುದೇವ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ರುಕ್ಮಿಣಿ ಲೋಲ ಪರಿಜಮಾಲ. ರುಕ್ಮಿಣಿ ಲೋಲ ಪರಿಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಪ್ರಭೋ ಮುರಾರಿ.
ಎನ್ನುಡಿಯ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶಾವತಾರ ಪುರುಷ ಶತಪಂದನವಯ್ಯ ಶತಪತ್ರಧನ ನೇತ್ರ ಪರಮಾತ್ಮ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿವಂದನವಯ್ಯ ಗೋವಿದೆಯರ ರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮೋ ನಮಃ ನಮಸ್ತೆ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನೆಯ ತಂದೆ ಪಾಲಕಡಲೊಳು ಕಡುಚಿಲೆಯಾದ ಈ ಜಡನಡಡಿಗೂ ಹರಿಯೇ ಕಡುಚಿಲೆಯಾದ ಈ ಜಡನಡಡಿಗೂ ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳನ ಮೊರಕೆಲೆ ದೊರುಳ ಹಿರಣ್ಯನ ಕರುಳನು ಕರುಳನು ಧರಿಸಿದೆಯ ತರಳನ ಮೊರಕೆಲೆ ದೊರುಳ ಹಿರಣ್ಯನ ಕರುಳನು ಕರುಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರದ ಸಿರಿಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರದ ಸಿರಿಯನ್ನು ಬಿಡಿಸಿದೆಯ ಹರಿಯ ನಂದ ಗುಣ ರೂಪರ ನಿನ್ನ ಹರಿಯ ನಂದ ಗುಣ ರೂಪರ ನಿನ್ನ ಚರಣವನ್ನು ಮನದೊಳಗೆ ಭಜಿಸುತ್ತಲೇ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಎನ್ನ ಮಂದಿರದಿ ಮನ ಮಂದಿರದಿ
ಮುಕುಂದ, ಈ ದೀನನ ಮೇಲೆ ದಯೆ ತೋರಿದೆಯ ಪ್ರಭು. ಪರಮಾತ್ಮ, ವಿದುರ, ತಮ್ಮ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳವಾಗಿ ನಡೆದು ಬಂದಿದ್ದೇನೆ. ತುಂಬ ಹಸಿವಾಗಿದೆ, ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚಗಳನ್ನೇ ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆ ಪರಂಧಾಮ. ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಜ್ಯಸಭೆ ಹುಟ್ಟಿದನು. ದಾರಿಯ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಸಾಗರವು ಇತ್ತಲೇ ಅಡ್ಡಗಟ್ಟಿ ಕರೆಯಿತು. ನೀನೇನು ಸಾಮಾನ್ಯನೇ ವಿದುರ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವ, ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಎಂತಲೇ ಬಾತುದು, ಎತ್ತ ಹೋದರು ಎಂತಲೇ ಬಾತು. ಶಕ್ತನೆ ಎನಿಸಿದ ವಿದುರ, ವಿದುರ, ವಿದುರ. ಶಕನು ಧರಿಸಿದ ಮತ ಸುಯೋಧನ, ಶಕನು ಧರಿಸಿದ ಮತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮ ನೆರಿಪನೆ, ಭಕ್ತನೇ ನಿನಗಿಂತ ಉತ್ತಮ ನೆರಿಪನೆ. ಮಾನವ ಗುಣಗಂಭೀರ ವಿದುರ, ಪರಿನಾಟಕವೇ ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವಾಗಿರಲಿ. ಸುಮಾರು ವರ್ಷಗಳಿಂದಲೂ ಈ ಕುಟೀರದಲ್ಲಿ ಬರೀ ಗೋಮಾತೆಯ ಕ್ಷೀರಪಾನದಿಂದ ಪ್ರಾಣವನ್ನು ಧರಿಸಿಕೊಂಡಿರುವ ನೀನೇನು ಸಾಮಾನ್ಯನೇ? ಅದು ಹಾಗಿರಲಿ, ನನಗೆ ತುಂಬ ಹಸಿವಾಗಿದೆ, ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ವಿದುರ? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಬೇಕಾದ ಆಹಾರ ಅದಲ್ಲವೇ ವಿದುರ? ಹಿಂದೆ ನನ್ನ ಭಕ್ತನಾದ ಕುಚೇಲನು ನನಗೋಸ್ಕರ ಭಕ್ತಿಯಿಂದ ಹಾರಿಸಿ ತಂದಿದ್ದ ಹಣ್ಣಿರು ಅವಲಕ್ಕಿ ರುಚಿಯೂ ಈಗಲೂ ಮರೆಯುವಂತಿಲ್ಲ. ನಾನು ರಾಮಾವತಾರದಿದ್ದಾಗ ತ್ರೇತಾಯುಗದಲ್ಲಿ ನನ್ನ ಭಕ್ತಳಾದ ಶಬರಿಯು ಭಕ್ತಿಯಿಂದ ಹಾರಿಸಿ ತಂದಿದ್ದ
ಆ ಹಣ್ಣಿನ ರುಚಿಯು ಈಗಲೂ ಮರೆಯುವಂತಿಲ್ಲ. ಇವೆಲ್ಲಕ್ಕಿಂತಲೂ ಮಿಗಿಲಾದುದು ನಿಲ್ಲಿರುವ ಕ್ಷೀರವಲ್ಲವೇ? ಇದು ಅದನ್ನೇ ಕೊಡು ವಿದುರ. ಏಕೆ ವಿದುರ, ಏಕೆ ಅನುಮಾನಿಸ್ತಿರುವೆ? ಏನಾಯಿತು? ವಾಸುದೇವ, ನಾನು ಏನೆಂದು ಹೇಳಲಿ ಪರಮಾತ್ಮ? ಈಗ ತಾನಿದ್ದ ಕ್ಷೀರವನ್ನು ನಿನ್ನ ನೈವೇದ್ಯಕ್ಕೆಂದರ್ಪಿಸಿ ನಾನೇ ನನ್ನ ಉದರದ ಬಾಧೆಯನ್ನು ತೀರಿಸಿದೆನು ಪರಮಾತ್ಮ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು, ಕೊಡು ವಿದುರ. ಅಯ್ಯೋ ದೈವವೇ, ಸಾಕ್ಷಾತ್ಕಾರನೇ ಇದು, ತೆಗೆದುಕೋ ಪರಮಾತ್ಮ. ನೋಡಿದೀವಿ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ, ಎಂತಹ ಮರ್ಮಗಾರನೀಯ. ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿ ನಾಲಿಗೆ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನೀನು ಕೊಟ್ಟ ಕ್ಷೀರದಿಂದ ನಾನು ತೃಪ್ತನಾಗಿ ಅದು ಸಾಗರದಂತೆ ಹರಿಯುತ್ತಿರುವುದು. ಧನ್ಯನಾದ ವಾಸುದೇವ, ಧನ್ಯನಾದೆ. ಪರಮಾತ್ಮ ವಿದುರ, ಬ್ರಹ್ಮಾಂಡಾದೇ ಭುವಿಯೋಳ್ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ಕೃಷ್ಣ ದಾನವ ಕುಲ ವಿನಾಶಿತಂ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಹರಿಧರ. ಮುರಳೀಧರ ಕರುಣಾಕರ ಪಾಲಿಸೈ ಹರಿಧರ. ಸಾಗರ ಶಯನ ಚಿರ ಸಾಗರ ಶಯನ ನವಕೋಟಿ ನಾಮದ ನಾರಾಯಣ, ನವಕೋಟಿ ನಾಮದ ನಾರಾಯಣ, ನರವೇಶದರಗರಿ ಪಾರಾಯಣ.
ಕೋಟಿ ನಾಮದ ನಾರಾಯಣ ನರವೇಶದರ ಗರಿ ಪಾರಾಯಣ ವಂದಿಸಬಹುದೇ ನಿನ್ನಯ ನಾಮವ ನಿನ್ನಯ ನಾಮವ ವಂದಿಸಿ ಕಾಪಾಡು ಯದು ನಂದನ. ವಿದುರ ವಿದುರ ಪರಮಾತ್ಮ ವಂದಿಸಿ ಕಾಪಾಡು ಯದು ನಂದನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಆದಿಸೈ ವಾಮನ ರೂಪವ ಮಲ್ಲಿಗರ ವಾಮನ ರೂಪವ ಮಲ್ಲಿಗರ ನಿನ್ನ ನಾಮಾಭಿಧೇಯರು ಬರುವವರ ವಂದಿಸಬಹುದೇ ನಿನ್ನಯ ನಾಮವ ಮನ್ನಿಸಿ ಕಾಪಾಡು ಯದು ನಂದನ ಮನ್ನಿಸಿ ಕಾಪಾಡು ಯದು ನಂದನ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ. ವಿದುರ ಪರಮಾತ್ಮ ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಪರಮಾತ್ಮ ತಮಗೆ ಜನ್ಮ ನೀಡಿದ ಆ ವಸುದೇವ ದೇವಿಕೆಯರಲ್ಲಿವೆ ಪ್ರಭು ಧನ್ಯರು. ತಾವು ದಯಮಾಡಿಸಿದ ವಿಚಾರವನ್ನು ನಾನು ತಿಳಿಯಬಹುದೇ ಪರಮಾತ್ಮ? ವಿದುರ ಪರಮಾತ್ಮ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದೇನೆ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿರುವ ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಾಗಿದೆ ಪರಮಾತ್ಮ. ಆ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ತಂದೆ. ವಿದುರ ಪರಮಾತ್ಮ ಕೇಳು ವಿಧುರ ಧರ್ಮವ ಹದಗೆಡಿಸುವವರ ಸದೆ ಬಡಿಯದೇನ ಬಿಡಲಾರೆ ಕೇಳು ವಿಧುರ ಧರ್ಮವ ಕೇಳು ವಿಧುರ ಧರ್ಮವ ಹದಗೆಡಿಸುವವರ ಸದೆ ಬಡಿಯದೇನ ಬಿಡಲಾರೆ ಕೇಳು ವಿಧುರ ಉದಯ ಸುಧರು ಅಧರ್ಮದೊಳಿರಲು ಉದಯ ಸುಧರು ಅಧರ್ಮದೊಳಿರಲು ಅತಿವ್ಯತೆಯಿದ್ದರು ಪೂರ್ಣಂಧರರು ಅತಿವ್ಯತೆಯಿದ್ದರು ಪೂರ್ಣಂಧರರು ಸತ್ಯವಂತರಿಗೆ ಸ್ಥಿರಬಹುದಲ್ಲದೆ ಸತ್ಯವಂತರಿಗೆ ಸ್ಥಿರಬಹುದಲ್ಲದೆ ಕುಟಿಲ ಮತಿಗಳಿಗೆ ಶುಭಬಹುದೇ ಬಿಡಲಾರೆ ಕೇಳು ವಿಧುರ ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆನ ಬಿಡಲಾರೆ ಕೇಳು ವಿಧುರ ನಾವಿಂದು ಬಲು ಧರ್ಮದಿಂದ ಬರುವ ಕುರುಕುಲವನ್ನು
ತಾಳಲಾರೆ ಕೇಳು ವಿದೂರ. ನಾನು ನನ್ನ ಸೋದರತಿಯಾದ ಕುಂತಿದೇವರೊಡನೆ ಕೆಲವು ರಹಸ್ಯವಾದ ವಿಚಾರಗಳು ಮಾತನಾಡಿಕೊಂಡು ಆ ದುರ್ಯೋಧನ ರಾಜ್ಯಕ್ಕೆ ಬರುತ್ತೇನೆ. ನೀನು ಅಲ್ಲಿಗೆ ಬಾ. ಆಗಲಿ ಪರಮಾತ್ಮ. ಅಲ್ಲಿ ಕೆಲವೊಂದು ವಿಚಿತ್ರವಾದ ವೃತ್ತಾಂತವು ನಡೆಯುವುದು. ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಆ ಸರ್ವೋತ್ತಮವಾದ ಬಿಲ್ಲಿನಿಂದ ಆಗತಕ್ಕ ಅದೆಲ್ಲವೂ ಅಲ್ಲೇ ತಿಳಿಯುವುದು. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಪರಮಾತ್ಮ. ಜಗದ ಜೀವನದ ತನು ನೀನೆ, ಜಗದ ಜೀವನದ ತನು ನೀನೆ, ಆಡಿಸಿ ಕುಣಿಸಿ ಮರೆಯ ಕವಿಸಿ, ಆಡಿಸಿ ಕುಣಿಸಿ ಮರೆಯ ಕವಿಸಿ, ಮನ ಬಿಡಿಯುವ ಮೋಗನ ರೂಪ ದೇವ ಜಗದ. ನಿಗಮಗೋಚರನೆ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವದಳು, ಬಲ್ಲವರಿಲ್ಲ ಜಗದ ಜೀವದಳು, ಅವಳಿಗೆ ಸಿಲುಕಿತ ಭ್ರಾಂತಿಯ ಮನುಜರ, ಬವಡೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಬವರೋಗ ವೈದ್ಯ. ನೀ ಪರಿಪಾಲಿಪ ಬವರೋಗ ವೈದ್ಯ.